Welcome to my channel. Today I discuss about week 5 switchgear and protection question bank with answer. ನಾನಿವತ್ತು ವೀಕ್ 5 ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು 4 ವೀಕ್ ಇದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಫಸ್ಟ್ ಇದನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ನಿಮಗೆ ಇದು ಥಿಯರಿ ಎಕ್ಸಾಮ್ ಇದೆ. ಥಿಯರಿ ಎಕ್ಸಾಮ್ ಪ್ಯಾಟ್ರನ್ ಹೇಗೆ ಬರುತ್ತೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದರಲ್ಲೂ ಕೂಡ ಎವ್ರಿ ವೀಕ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕಿಗೆ ಆನ್ಸರ್ನ ನೀವು ಮಾಡಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಮತ್ತು ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಆಲ್ರೆಡಿ ನಾನು 2 ಸಬ್ಜೆಕ್ಟನ್ನು ಜಿ ಟಿ ಡಿ ಮತ್ತು ಸ್ವಿಚ್ಗೇರ್ ಎರಡೂ ಕೂಡ ವೀಕ್ ವೈಸ್ ಕ್ವಶನ್ ಬ್ಯಾಂಕನ್ನು ವಿತ್ ಆನ್ಸರ್ ನಿಮಗೆ ಕೊಡ್ತಾ ಇದ್ದೀನಿ. ಇದನ್ನು ಸಪ್ರೇಟ್ ನೋಟ್ಬುಕ್ಕಲ್ಲಿ ನೀವು ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡ್ರೆ ನೀವು ಈಸಿಯಾಗಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ಬೋದು. 100% ನೀವು ಈ ಥರ ಪ್ರಿಪ್ರೇಷನ್ ಆದರೆ ನೀವು 100% 100ಗೆ 100 ಕೂಡ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ನೋಡ್ತಾ ಹೋಗೋಣ. ವೀಕ್ 5 ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್. ಸೊ ಫಸ್ಟ್ MCQ ಇದೆ, 10 MCQ ಇದೆ. ಅದರಲ್ಲಿ ಫಸ್ಟ್ ಒನ್, ಡಿಫೈನ್ ದ ಫಂಕ್ಷನ್ ಆಫ್ ಅರ್ತ್ ಲೀಕೇಜ್ ರಿಲೇ. ಅರ್ತ್ ಲೀಕೇಜ್ ರಿಲೇದು ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ 4 ಆಪ್ಷನ್ ಇದೆ. ವೋಲ್ಟೇಜ್ ಕಂಟ್ರೋಲ್, ಫ್ರೀಕ್ವೆನ್ಸಿ ಕಂಟ್ರೋಲ್, ಡಿಟೆಕ್ಟ್ಸ್ ಅರ್ತ್ ಲೀಕೇಜ್ ಕರೆಂಟ್, ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್. ಸೊ ಇದು ಅರ್ತ್ ಲೀಕೇಜ್ ರಿಲೇ. ಸೊ ಹೆಸರಲ್ಲೇ ಹೇಳ್ತಿದೆ ಏನು ಅರ್ತ್ ಲೀಕೇಜ್ ರಿಲೇ. ಸೊ ಆನ್ಸರ್ ಇಸ್ ಡಿಟೆಕ್ಟ್ ಅರ್ತ್ ಲೀಕೇಜ್ ಕರೆಂಟ್. ಅರ್ತ್ ಲೀಕೇಜ್ ಕರೆಂಟನ್ನು ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಐಡೆಂಟಿಫೈ ದ ಕಂಡೀಷನ್ ಫಾರ್ ನಾರ್ಮಲ್ ಆಪರೇಷನ್ ಆಫ್ ಅರ್ತ್ ಲೀಕೇಜ್ ರಿಲೇ. ಅರ್ತ್ ಲೀಕೇಜ್ ರಿಲೇದು ನಾರ್ಮಲ್ ಕಂಡೀಷನಲ್ಲಿ ಹೇಗಿರುತ್ತೆ ಅಂತೇಳಿ. ಸೊ ಫಸ್ಟ್ ಒನ್ ಆಪ್ಷನ್ ಕೊಟ್ಟರೆ ಐ ಎಲ್ ಅಂದರೆ ಲೈನ್ ಕರೆಂಟ್ ನಾಟ್ ಈಕ್ವಲ್ ಟು ನ್ಯೂಟ್ರಲ್ ಕರೆಂಟ್. IL ಇಸ್ ಈಕ್ವಲ್ ಟು IN, ವೋಲ್ಟೇಜ್ ಇಸ್ ಈಕ್ವಲ್ ಟು 0, ಕರೆಂಟ್ ಇಸ್ ಈಕ್ವಲ್ ಟು 0. ಸೊ ನೋಡಿ ಇದು ನಾರ್ಮಲ್ ಕಂಡೀಷನಲ್ಲಿ. ಸೊ ನಾರ್ಮಲ್ ಕಂಡೀಷನ್ IL ಇಸ್ ಈಕ್ವಲ್ ಟು IN. ಸೊ ನೋ ಅರ್ತ್ ಲೀಕೇಜ್. ಅರ್ತ್ ಲೀಕೇಜ್ ಆಗ್ತಿಲ್ಲ ಅಂದರೆ ಲೈನ್ ಕರೆಂಟ್ ಇಸ್ ಈಕ್ವಲ್ ಟು ನ್ಯೂಟ್ರಲ್ ಕರೆಂಟ್. ಸೊ ನಾರ್ಮಲ್ ಕಂಡೀಷನಲ್ಲಿ ಆನ್ಸರ್ ಈಸ್ B, IL ಇಸ್ ಈಕ್ವಲ್ ಟು IN. ಸೊ ನೆಕ್ಸ್ಟ್ ಥರ್ಡ್ ಒನ್, ರೀಕಾಲ್ ದ ಡಿವೈಸ್ ಯೂಸ್ಡ್ ಫಾರ್ ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ ಇನ್ 3-phase ಸಿಸ್ಟಮ್. Recall the device used for earth leakage protection in 3-phase system. PT means potential transformer, current transformer, CB, CT, MCB. ಸೊ ನಾವು ಅರ್ತ್ ಲೀಕೇಜ್ 3-phase ಯಾವುದಪ್ಪ ಯೂಸ್ ಮಾಡ್ತೀವಿ ಅಂದರೆ CB CTನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, ಸ್ಟೇಟ್ ದ ಫಂಕ್ಷನ್ ಆಫ್ ADC ಇನ್ ಮೈಕ್ರೋಪ್ರೊಸೆಸರ್ ರಿಲೇ. ಸೊ ADC ಫಂಕ್ಷನ್ ಏನು ಇನ್ ಮೈಕ್ರೋಪ್ರೊಸೆಸರ್ ರಿಲೇಲಿ ಅಂತೇಳಿ. ಸೊ ಆಪ್ಷನ್ ಇಸ್ ಸ್ಟೋರ್ ಡಾಟಾ, ಕನ್ವರ್ಟ್ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್ ಸಿಗ್ನಲ್, ಆಂಪ್ಲಿಫೈ ಕರೆಂಟ್, ಟ್ರಿಪ್ಸ್ ಬ್ರೇಕರ್. ಸೊ ಆನ್ಸರ್ ಈಸ್, ಸೊ ADC ಅಂದರೆ ಕನ್ವರ್ಟ್ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್ ಸಿಗ್ನಲ್. ನೋಡಿ ಫಿಗರು ಕೂಡ ಕೊಟ್ಟಿದ್ದೀನಿ. ಸೊ ದಟ್ ಈಸ್ ದ ಅನಲಾಗ್ ಇನ್ಪುಟ್ ಸಿಗ್ನಲ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಔಟ್ಪುಟ್. ನೆಕ್ಸ್ಟ್ ಫಿಫ್ತ್ ಒನ್, ಐಡೆಂಟಿಫೈ ದ ರಿಲೇ ಯೂಸ್ಡ್ ಫಾರ್ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್. ಐಡೆಂಟಿಫೈ ದ ರಿಲೇ ಯೂಸ್ಡ್ ಫಾರ್ ಓವರ್ ಪ್ರೊಟೆಕ್ಷನ್ ರಿಲೇ. ಸೊ ಯಾವುದನ್ನು ಯೂಸ್ ಮಾಡ್ತಾರೆ ಅಂತೇಳಿ, OCR, B UV ರಿಲೇ, OV ಓವರ್ ವೋಲ್ಟೇಜ್ ರಿಲೇ, ಡಿಫರೆನ್ಷಿಯಲ್ ರಿಲೇ. ಸೊ UV ಮೀನ್ಸ್ ಅಂಡರ್ ವೋಲ್ಟೇಜ್ ರಿಲೇ. ಸೊ ಯಾವ್ದು ಯೂಸ್ ಮಾಡ್ತಾರಪ್ಪ ಅಂದರೆ ಓವರ್ ವೋಲ್ಟೇಜ್ ರಿಲೇ, OV ರಿಲೇ. ನೆಕ್ಸ್ಟ್ ಕ್ಲಾಸಿಫೈ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಕ್ಲಾಸಿಫೈ ದ ರಿಲೇ ವಿಚ್ ಆಪರೇಟ್ ವಿತೌಟ್ ಮೂವಿಂಗ್ ಪಾರ್ಟ್. Classify the relay with operate without moving part. Electromechanical relay, static relay, thermal relay, induction relay. So static relay. So static ಅಂದರೆ no moving part. So
ಸೊ ಕ್ಲಾಸಿಫೈ ದಿ ರಿಲೇ ವಿಚ್ ಆಪ್ರೇಟ್ ವಿತೌಟ್ ಮೂವಿಂಗ್ ಪಾರ್ಟ್. ಯಾವುದು ಮೂವಿಂಗ್ ಪಾರ್ಟ್ ಅಲ್ಲ. ಸೊ ಸ್ಟಾಟಿಕ್ ಅಂದರೆ ಸ್ಟ್ಯಾಂಡಾಗಿ ನಿಂತ್ಕೊಳ್ಳೋವಂಥದ್ದು. ಆನ್ಸರ್ ಇಸ್ ಸ್ಟಾಟಿಕ್ ರಿಲೇ. 7th one, recall the component used to compare input and present value in static OCR relay. So option is comparator, display unit, memory unit, transformer. So recall the component used to compare. ಯಾವುದು ಕಂಪೇರ್ ಮಾಡೋದು? ಇನ್ಪುಟ್ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸ್ಟಾಟಿಕ್ OCR ರಿಲೇ. ಸೊ ನೋಡಿ, ಇದು ಇನ್ಪುಟ್ಟು, ಪ್ರೆಸೆಂಟ್ ವ್ಯಾಲ್ಯೂ. ಸೊ ಯಾವುದಪ್ಪ ಅಂದರೆ ಆನ್ಸರ್ ಇಸ್ ಕಂಪ್ಯಾರೇಟರ್. ದ ಆನ್ಸರ್ ಈಸ್ ಎ, ಕಂಪ್ಯಾರೇಟರ್. ನೆಕ್ಸ್ಟ್ 8th one, ಐಡೆಂಟಿಫೈ ದ ಡಿವೈಸ್ ದಟ್ ಡಿಸ್ಕನೆಕ್ಟ್ faulty section in numerical relay. Identify the device. ಯಾವ ಡಿವೈಸು? ಸೊ ಡಿಸ್ಕನೆಕ್ಟ್ faulty section in numerical relay. ಸೊ ಮಗ್ಸ್, ADC, ಸರ್ಕ್ಯೂಟ್ ಬ್ರೇಕರ್, ಡಿಸ್ಪ್ಲೇ ಯೂನಿಟ್. ಸೊ ಯಾವುದಪ್ಪ ನೋಡಿ, ಆನ್ಸರಲ್ಲೇ ಇದೆ. ಐಡೆಂಟಿಫೈ ಡಿವೈಸ್ ದಟ್ ಡಿಸ್ಕನೆಕ್ಟ್ faulty section. ಸೊ faulty section in numerical relay, the answer is circuit breaker. ಸೊ ನ್ಯೂಮರಿಕಲ್ ರಿಲೇ ಟ್ರಿಪ್ ಸಿಗ್ನಲ್. ಸೊ ಸರ್ಕ್ಯೂಟ್ ಬ್ರೇಕರ್ ಏನಾಗುತ್ತೆ? ಡಿಸ್ಕನೆಕ್ಟ್ ಆಗುತ್ತೆ ಇನ್ faulty section ಐಸೋಲೇಟೆಡ್. ನೆಕ್ಸ್ಟ್ 9th one, ಸ್ಟೇಟ್ ದ ಅಡ್ವಾಂಟೇಜ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ನ್ಯೂಮರಿಕಲ್ ಅಂದರೆ ನಂಬರಿಗೆ ಬರುತ್ತಲ್ಲ, ಆ ರಿಲೇದು. ಸೊ ಏನು ಅಡ್ವಾಂಟೇಜ್? ಫಸ್ಟ್ ಒನ್, ಬಲ್ಕಿ ಸೈಜ್, ಸ್ಲೋ ಆಪ್ರೇಷನ್, ಹೈ ಅಕ್ಯುರೆನ್ಸಿ, ಮೆಕ್ಯಾನಿಕಲ್ ವೇರ್. ದ ಆನ್ಸರ್ ಇಸ್ ಹೈ ಅಕ್ಯುರೆನ್ಸಿ. ಸೊ ಹೈ ಸ್ಪೀಡಾಗಿ ವರ್ಕ್ ಆಗುತ್ತೆ, ಅಂದರೆ ಅಕ್ಯುರೆನ್ಸಿಯಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಮ್ಯಾಚ್ ದ ರಿಲೇ ವಿಚ್ ಇಟ್ ಈಸ್ ಅಪ್ಲಿಕೇಶನ್. ಸೊ OCR ಮೋಟರ್ ಸ್ಟಾರ್ಟಿಂಗ್, ನ್ಯೂಮರಿಕಲ್ ರಿಲೇ ಸ್ಮಾರ್ಟ್ ಗ್ರಿಡ್ ಪ್ರೊಟೆಕ್ಷನ್, ZCTS ವೋಲ್ಟೇಜ್ ಮೆಜರ್ಮೆಂಟ್, PT ಅರ್ತ್ ಲೀಕೇಜ್ ಡಿಟೆಕ್ಷನ್. ಸೊ ಆನ್ಸರ್ ಈಸ್ ನ್ಯೂಮರಿಕಲ್ ರಿಲೇ ಸ್ಮಾರ್ಟ್ ಗ್ರಿಡ್ ಪ್ರೊಟೆಕ್ಷನ್. ಸೊ ಇಲ್ಲಿ ಅಪ್ಲಿಕೇಶನ್ ಕೂಡ ಕೊಟ್ಟಿದೆ ನೋಡಿ, ಏನೇನಕ್ಕೆ ಅಂತೇಳಿ. ನ್ಯೂಮರಿಕಲ್ ರಿಲೇ ಸ್ಮಾರ್ಟ್ ಗ್ರಿಡ್ ಪ್ರೊಟೆಕ್ಷನ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಆನ್ಸರ್ ಕೂಡ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡೋದು. ಅರ್ತ್ ಲೀಕೇಜ್ ರಿಲೇ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಬಿಟ್ವೀನ್ ಇನ್ಕಮಿಂಗ್. ಅರ್ತ್ ಲೀಕೇಜ್ ರಿಲೇ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಬಿಟ್ವೀನ್ ಇನ್ಕಮಿಂಗ್. ಸೊ ಏನಕ್ಕೆ ವರ್ಕ್ ಆಗುತ್ತಪ್ಪ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್. ಇನ್ CBCT, all phase conductor and dash pass through the core. So answer is neutral. ADC stand for, ADC ಅಂದರೆ ಏನಂತ ಕೇಳಿದ್ರೆ, ಸೊ ADC ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ನೆಕ್ಸ್ಟ್ ಸ್ಟಾಟಿಕ್ OCR ರಿಲೇ ಪ್ರೊಟೆಕ್ಟ್ ದ ಸಿಸ್ಟಮ್ ಅಗೇನೆಸ್ಟ್ ಡ್ಯಾಶ್ ಕರೆಂಟ್, ಎಕ್ಸೆಸಿವ್ ಕರೆಂಟ್. So static OCR relay protect the system against dash current, so excessive current. Numerical relay uses dash for the fault detection. So numerical relay use microprocessor or CPU for the fault detection. Next 2 marks question. So 2 marks questions ಕೂಡ ನೀವು ಸಿಂಪಲಾಗಿ ಹೇಳ್ಬೇಕಂದ್ರೆ 2 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸ್ ಕ್ವಶನು, 5 ಇವೆಲ್ಲ ನಿಮಗೆ ಈಸಿಯಾಗಿ ಕವರ್ ಆಗೋದು. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ನ ಮೋರ್ ಕಾನ್ಸಂಟ್ರೇಷನ್ ಮಾಡಿ. ಸೊ ಮೋರ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದೆಲ್ಲ ಇದರಲ್ಲೇ ನಿಮಗೆ 5 ಮತ್ತು 10 ಮಾರ್ಕ್ಸ್ ಕ್ವಶನ್ ಓದ್ಕೊಂಡ್ರೆ ಅದೇ ನಿಮಗೆ 2 ಮಾರ್ಕ್ಸಲ್ಲೂ ಕೂಡ ಈಸಿಯಾಗಿ ಆನ್ಸರ್ ಬರೀತಾ ಹೋಗ್ಬೋದು. ಫಸ್ಟ್ ಒನ್, ಡಿಫೈನ್ ಅರ್ತ್ ಲೀಕೇಜ್ ರಿಲೇ. ಡಿಫೈನ್ ಅರ್ತ್ ಲೀಕೇಜ್ ರಿಲೇ. ಸೊ ಆನ್ಸರ್ ಅರ್ತ್ ಲೀಕೇಜ್ ರಿಲೇ ಅಂದರೆ ಏನಂತ ಕೇಳಿದರೆ, ಅರ್ತ್ ಲೀಕೇಜ್ ರಿಲೇ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್. ಸೊ ನೋಡಿ, ಇದು ಅರ್ತ್ ಲೀಕೇಜ್ ರಿಲೇ. ಸೊ ಇದು ಹೇಗೆ ವರ್ಕ್ ಆಗುತ್ತಪ್ಪ, ಇನ್ಕಮಿಂಗ್ ಕರೆಂಟ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್ ಸೇಮ್ ಇಲ್ಲ ಅಂದರೆ ಇದು ಟ್ರಿಪ್ ಆಗುತ್ತೆ. ಸೊ ಅರ್ತ್ ಲೀಕೇಜ್ ರಿಲೇ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕರೆಂಟ್. Second one, list
ಎನಿ ಟು ಅಪ್ಲಿಕೇಶನ್ ಆಫ್ CBCT. ಸೊ ಏನೇನು ಅಪ್ಲಿಕೇಶನ್ ಕೇಳಿದರೆ ಟು ಅಪ್ಲಿಕೇಶನ್: ಅರ್ತ್ ಫಾಲ್ಟ್ ಪ್ರೊಟೆಕ್ಷನ್, ಅರ್ತ್ ಲೀಕೇಜ್ ಪ್ರೊಟೆಕ್ಷನ್. ಸೊ ಎನಿ ಟು ಅಪ್ಲಿಕೇಶನ್ಸ್. ಥರ್ಡ್ ಒನ್, ಸ್ಟೇಟ್ ದ ರೋಲ್ ಆಫ್ ಟೆಸ್ಟ್ ಬಟನ್ ಇನ್ ಅರ್ತ್ ಲೀಕೇಜ್ ರಿಲೇ. ಸೊ ಸ್ಟೇಟ್ ದ ರೋಲ್, ಏನು ರೋಲ್ ಆಫ್ ಟೆಸ್ಟ್ ಬಟನ್ ರೋಲ್ ಏನಕ್ಕೆ ಅಂತ ಕೇಳಿದ್ದಾರೆ ನೋಡಿ. ಟೆಸ್ಟ್ ಬಟನ್, ಸೊ ವೆನ್ ಪ್ರೆಸ್ಡ್ ಇಟ್ ಕ್ರಿಯೇಟ್ artificial leakage current used to check the proper working of relay. State the role, ಏನಕ್ಕೆ ರೋಲ್ ಇದು ಏನಕ್ಕೆ ಯೂಸ್ ಮಾಡ್ತಿರಂತೆ. ವೆನ್ ಪ್ರೆಸ್ಡ್ ಇಟ್ ಕ್ರಿಯೇಟ್ಸ್ ಆರ್ಟಿಫಿಷಿಯಲ್ ಲೀಕೇಜ್ ಕರೆಂಟನ್ನು ಕ್ರಿಯೇಟ್ ಮಾಡಿ ಯೂಸ್ಡ್ ಟು ಚೆಕ್ ದಿ ಪ್ರಾಪರ್ ವರ್ಕಿಂಗ್ ಆಫ್ ರಿಲೇ. ಸೊ ಪ್ರಾಪರಾಗಿ ವರ್ಕ್ ಆಗ್ತಿದೆ ಅಂತ ಟೆಸ್ಟ್ ಮಾಡೋಕ್ಕೆ ಟೆಸ್ಟ್ ಬಟನ್ನ ಕೊಟ್ಟಿರ್ತಾರೆ. ಸಿಂಪಲ್. ಐಡೆಂಟಿಫೈ ದ ಮೇನ್ ಪಾರ್ಟ್ಸ್ ಆಫ್ ಮೈಕ್ರೋಪ್ರೊಸೆಸರ್ ಬೇಸ್ಡ್ ಓವರ್ ಕರೆಂಟ್ ರಿಲೇ. ಸೊ ಏನೇನು ಪಾರ್ಟ್ಸ್ ಬರುತ್ತೆ, ಸೊ ಇದು ಫಿಗರ್ ಕೂಡ ಕೊಟ್ಟಿದ್ದೀನಿ ನೋಡಿ ಇದು. ಸೊ ಮೈಕ್ರೋಪ್ರೊಸೆಸರ್ ಓವರ್ ಕರೆಂಟ್ ರಿಲೇ. ಸೊ ವಾಟ್ ಆರ್ ದ ಮೇನ್ ಪಾರ್ಟ್ಸ್? ಸೊ ಫಸ್ಟ್ ಒನ್ ನೋಡಿದ್ರೆ ಬರಿಬೋದು CT ಕರೆಂಟ್ ಟ್ರಾನ್ಸ್ಫಾರ್ಮರ್. ಸೆಕೆಂಡ್ ಒನ್ ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್. ನೆಕ್ಸ್ಟ್ ADC ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. Fourth one microprocessor or microcontroller. Fifth one display indicator, relay. Sixth one relay drive circuit, and seventh one trip relay or circuit breaker. So ಈ ಡಯಾಗ್ರಾಮ್ನ ನೀವು ನೆನ್ಪಿಟ್ಕೊಂಡ್ರೆ ಐಡೆಂಟಿಫೈ ಮೇನ್ ಪಾರ್ಟ್ಸ್ ಆಫ್ ಮೈಕ್ರೋಪ್ರೊಸೆಸರ್ ಬೇಸ್ಡ್ ಓವರ್ ಕರೆಂಟ್ ರಿಲೇ, ಇದನ್ನು ನೀವು ಈಸಿಯಾಗಿ ಬರೀಬಹುದು. ನೆಕ್ಸ್ಟ್ ಫಿಫ್ತ್ ಒನ್, recall any two advantage of static OCR relay over current relay. ಸೊ ಟೂ ಅಡ್ವಾಂಟೇಜ್ ಕೇಳಿದರೆ 2 ಮಾರ್ಕ್ಸ್ಗೆ. ಸೊ ಏನಕ್ಕಪ್ಪ OCR ಸ್ಟಾಟಿಕ್ OCR ರಿಲೇನ ಅಡ್ವಾಂಟೇಜ್ ಏನಪ್ಪ ಅಂದರೆ ಹೈ ಸ್ಪೀಡ್ ಆಪರೇಷನ್, ಅಕ್ಯುರೇಟ್ ಫಾಲ್ಟ್ ಡಿಟೆಕ್ಷನ್. ಹೈ ಸ್ಪೀಡಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಅಕ್ಯುರೇಟ್ ಫಾಲ್ಟ್ ಡಿಟೆಕ್ಷನ್ ಮಾಡುತ್ತೆ. ಅಕ್ಯುರೇಟಾಗಿ ಫಾಲ್ಟನ್ನು ಡಿಟೆಕ್ಷನ್ ಮಾಡುತ್ತೆ. Next, sixth one, classify OC over voltage and under voltage relay based on their function. So classify ಮಾಡಕ್ಕೆ ಹೇಳಿದರೆ classify over voltage and under voltage relay based on their function. So over voltage relay UV relay ಅಂದರೆ under voltage relay. ಸೊ ಫಂಕ್ಷನ್ ಏನಂತಂದ್ರೆ ಆಪ್ರೇಟ್ ವೆನ್ ವೋಲ್ಟೇಜ್ ಈಸ್ ಹೈಯರ್ ದೆನ್ ಸೆಟ್ ವ್ಯಾಲ್ಯೂ. ಸೊ ಇದು ಯಾವ ವರ್ಕ್ ಆಗುತ್ತಪ್ಪ ಅಂದರೆ ನಾವು ಒಂದು ವ್ಯಾಲ್ಯೂನ ಸೆಟ್ ಮಾಡ್ತೀವಿ, ಆ ಸೆಟ್ ಆಗಿದ್ದಕ್ಕಿಂತ ವ್ಯಾಲ್ಯೂ ಜಾಸ್ತಿ ಬಂತು ಅಂದರೆ ಓವರ್ ವೋಲ್ಟೇಜ್ ಆಗುತ್ತೆ, ಅವಾಗೇನಾಗುತ್ತೆ ಟ್ರಿಪ್ ಆಗುತ್ತೆ. ಸೊ ನೆಕ್ಸ್ಟ್ ಸೇಮ್ ಇದು ಕೂಡ ಅಂಡರ್ ವೋಲ್ಟೇಜ್ ಆಪ್ರೇಟ್ ವೆನ್ ವೋಲ್ಟೇಜ್ ಈಸ್ ಲೋವರ್ ದೆನ್ ಸೆಟ್ ವ್ಯಾಲ್ಯೂ. ಒಂದು ಪರ್ಟಿಕ್ಯುಲರ್ 5 amps ಅಂತ ಸೆಟ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬಂದರೆ ಅದನ್ನು ಡಿಟೆಕ್ಟ್ ಮಾಡುತ್ತೆ, ಓವರ್ ವೋಲ್ಟೇಜ್ ಅಂತ ರಿಲೇ ಟ್ರಿಪ್ ಮಾಡುತ್ತೆ. ಅಂಡರ್ ವೋಲ್ಟೇಜ್ ರಿಲೇ ಏನಪ್ಪ ಅಂದರೆ ಸೆಟ್ ಮಾಡೋಕ್ಕಿಂತ ಕಮ್ಮಿ ಬಂದರೆ ಓವರ್ ವೋಲ್ಟೇಜ್ ರಿಲೇ ಅಥವಾ ಅಂಡರ್ ವೋಲ್ಟೇಜ್ ರಿಲೇ ಟ್ರಿಪ್ ಮಾಡುತ್ತೆ. ನೇಮ್ ದ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ನ್ಯೂಮೆರಿಕಲ್ ರಿಲೇ ಫಾರ್ ಸಿಗ್ನಲ್ ಕನ್ವರ್ಷನ್. ನೇಮ್ ದ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ನ್ಯೂಮೆರಿಕಲ್ ರಿಲೇ ಫಾರ್ ಸಿಗ್ನಲ್ ಕನ್ವರ್ಷನ್. ಸಿಗ್ನಲ್ ಕನ್ವರ್ಷನ್ ಮಾಡೋಕ್ಕೆ ಏನೇನ ಯೂಸ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಒನ್ ಮಕ್ಸ್ ಮಲ್ಟಿಪ್ಲೆಕ್ಸರ್, ಮತ್ತು ಸೆಕೆಂಡ್ ಒನ್ ಈಸ್ ಸ್ಯಾಂಪಲ್ ಆ್ಯಂಡ್ ಹೋಲ್ಡ್ ಸರ್ಕ್ಯೂಟ್, ಆ್ಯಂಡ್ ಥರ್ಡ್ ಒನ್ ಈಸ್ ADC. ಸೊ ಇಲ್ಲೇ ಆನ್ಸರ್ ಇದೆ. ನ್ಯೂಮೆರಿಕಲ್ ರಿಲೇ ಯೂಸ್ ಸಿಗ್ನಲ್ ಕನ್ವರ್ಷನ್. ಫಸ್ಟು ಮಕ್ಸ್ ಆ್ಯಂಡ್ ಸ್ಯಾಂಪಲ್ ಆ್ಯಂಡ್ ಹೋಲ್ಡ್ ಸರ್ಕ್ಯೂಟ್, ADC, ನೆಕ್ಸ್ಟ್ ಡಿಜಿಟಲ್ ಔಟ್ಪುಟ್ ಬರುತ್ತೆ. 8th ಒನ್, ಸಮ್ಮರೈಸ್ ದ ವರ್ಕಿಂಗ್ ಆಫ್ ZCT ಡ್ಯೂರಿಂಗ್ ಅರ್ತ್ ಫಾಲ್ಟ್ ಕಂಡೀಷನ್. GTC. ಸೊ ಫಿಗರ್ ಕೂಡ ಕೊಟ್ಟಿದೆ ನೋಡಿ. ಸೊ ಆನ್ಸರ್, ಲೀಕೇಜ್ ಕರೆಂಟ್ ಫ್ಲೋ ಟು ದ ಅರ್ತ್, ಕರೆಂಟ್ ಬಿಕಮ್ಸ್ ಅನ್ಬ್ಯಾಲೆನ್ಸ್ಡ್, ರೆಸಿಡೆನ್ಷಿಯಲ್ ಫ್ಲಕ್ಸ್ ಪ್ರೊಡ್ಯೂಸ್ ಇನ್ ದಿ ಕೋರ್, ಸೆಕೆಂಡರಿ ವೈಂಡಿಂಗ್ ಗಿವ್ಸ್ ಔಟ್ಪುಟ್ ಟು ಅರ್ತ್ ಲೀಕೇಜ್ ರಿಲೇ ಟ್ರಿಪ್ ದಿ ಸರ್ಕ್ಯೂಟ್. ಸೊ ಇದನ್ನು ಸಮ್ಮರೈಸ್ ಬರೆಯಕ್ಕೆ ಹೇಳಿದ್ದಾರೆ. ಸೊ ಆನ್ಸರ್ನ ಎಲ್ಲಿ ಕೊಟ್ಟಿದ್ದೀನಿ ನೋಡಿ, ಕಾಪಿ ಮಾಡ್ಕೊಳ್ಳಿ.
ಸೊ ಫಿಗರ್ ಏನು ಕಾಪಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಬಟ್ ಫಿಗರ್ ಏನಕ್ಕಪ್ಪ ನೀವು ನೋಡಿದರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಫಿಗರ್ಗಳನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್, ಲೀಸ್ಟ್ ಎನಿ ಟೂ ಅಪ್ಲಿಕೇಶನ್ ಆಫ್ ನ್ಯೂಮರಿಕಲ್ ರಿಲೇ. ಸೊ ಲೀಸ್ಟ್ ಮಾಡಬೇಕು ಅಂದರೆ 2 ಅಪ್ಲಿಕೇಶನ್ ಬರೀಬೇಕು ನ್ಯೂಮರಿಕಲ್ ರಿಲೇ. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್ ಆ್ಯಂಡ್ ಜನರೇಟರ್ ಪ್ರೊಟೆಕ್ಷನ್. ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನಲ್ಲಿ ಆ್ಯಂಡ್ ಜನರೇಟರ್ ಪ್ರೊಟೆಕ್ಷನಲ್ಲಿ ನಾವು ನ್ಯೂಮರಿಕಲ್ ರಿಲೇನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ 2 ಮಾರ್ಕ್ಸಲ್ಲಿ ಸ್ಟೇಟ್ ಎನಿ 2 ಡಿಸ್ಅಡ್ವಾಂಟೇಜ್ ಆಫ್ ಅರ್ತ್ ಲೀಕೇಜ್ ರಿಲೇ. ಅದರದ್ದು ಅರ್ತ್ ಲೀಕೇಜ್ ರಿಲೇದ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಕೆನಾಟ್ ಪ್ರೊವೈಡ್ ಓವರ್ಲೋಡ್ ಪ್ರೊಟೆಕ್ಷನ್ ಅಲೋನ್. ಸೊ ಫಸ್ಟ್ ಒನ್, ಕೆನಾಟ್ ಪ್ರೊವೈಡ್ ಓವರ್ಲೋಡ್ ಪ್ರೊಟೆಕ್ಷನ್ ಅಲೋನ್. ಇದು ಒಂದೇ ಓವರ್ಲೋಡ್ ಪ್ರೊಟೆಕ್ಷನ್ನ ಮಾಡಲ್ಲ. ಮತ್ತು ರಿಕ್ವೈರ್ ಪ್ರಾಪರ್ ಅರ್ಥಿಂಗ್. ಸೊ ಇದಕ್ಕೆ ಕರೆಕ್ಟ್ ಅರ್ಥಿಂಗ್ ಇರಬೇಕು, ಇಲ್ಲಾಂದರೆ ಇದು ವರ್ಕ್ ಆಗಲ್ಲ. ಇದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನಲ್ಲಿ ಕೂಡ ಇಲ್ಲಿ 10 ಕ್ವಶನ್ಸ್ ಇರುತ್ತೆ. ಸೊ 10 ಕ್ವಶನ್ಸ್ ಕೂಡ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅರ್ತ್ ಲೀಕೇಜ್ ರಿಲೇ ಅಂಡರ್ ನಾರ್ಮಲ್ ಕಂಡೀಷನ್. ಅರ್ತ್ ಲೀಕೇಜ್ ರಿಲೇದು ನಾರ್ಮಲ್ ಕಂಡೀಷನಲ್ಲಿ ಏನಾಗುತ್ತೆ ಅಂತ. ಇದರಲ್ಲಿ 2 ಥರ ಬರುತ್ತೆ, ಒಂದು ನಾರ್ಮಲ್ ಕಂಡೀಷನ್, ಒಂದು ಅಬ್ನಾರ್ಮಲ್ ಕಂಡೀಷನ್. ಸೊ ನಾರ್ಮಲ್ ಕಂಡೀಷನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಫಿಗರು ಕೂಡ ಕೊಟ್ಟಿದೆ ನೋಡಿ. RYB 3 ಹೋಗ್ತಿದೆ, ಪ್ಲಸ್ ನ್ಯೂಟ್ರಲ್ ಹೋಗ್ತಿದೆ ಲೋಡ್ಗೆ. ಆನ್ಸರ್, ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಫೇಸ್ ಕಂಡಕ್ಟರ್ ಈಕ್ವಲ್ಸ್ ಕರೆಂಟ್ ರಿಟರ್ನಿಂಗ್ ಥ್ರೂ ದಿ ನ್ಯೂಟ್ರಲ್ ಕಂಡಕ್ಟರ್. ಸೊ ಇದರಲ್ಲಿ ಏನು ಕರೆಂಟ್ ಹೋಗ್ತಾ ಇದೆ ಅದೇ ಕರೆಂಟು ರಿಟರ್ನ್ ಆಗ್ತಿದ್ರೆ ಇದು ನಾರ್ಮಲ್ ಕಂಡೀಷನ್. ಸೊ ಮೀನ್ಸ್ IL is equal to IN, ಲೈನ್ ಕರೆಂಟ್ is equal to ನ್ಯೂಟ್ರಲ್ ಕರೆಂಟ್. ಸೊ ಈಕ್ವಲ್ ಕರೆಂಟ್ ಫ್ಲೋ ಥ್ರೂ ದಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಯಿಲ್. ಇದು ಕಾಯಿಲ್. ಸೊ ಇಲ್ಲಿ ಈಕ್ವಲ್ ಕರೆಂಟ್ ಇಲ್ಲಿ ಏನು ಬರ್ತಾ ಇದೆ, ಇನ್ಕಮಿಂಗಲ್ಲಿ ಏನು ಕರೆಂಟ್ ಬರ್ತಿದೆ, ಔಟ್ ಗೋಯಿಂಗಲ್ಲೂ ಅಷ್ಟೇ ಕರೆಂಟ್ ಹೋಗ್ತಾ ಇರುತ್ತೆ. ಯಾವಾಗ ನಾರ್ಮಲ್ ಕಂಡೀಷನ್. ಮ್ಯಾಗ್ನೆಟಿಕ್ ಪ್ರೊಡ್ಯೂಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಸೊ ಈಕ್ವಲ್ ಆ್ಯಂಡ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಿಕಮ್ಸ್ 0. ನೋ ವೋಲ್ಟೇಜ್ ಈಸ್ ಇಂಡ್ಯೂಸ್ಡ್ ಇನ್ ಸೆಕೆಂಡರಿ ಕಾಯಿಲ್. ರಿಲೇ ರಿಮೈನ್ಸ್ ಡಿಮ್ಯಾಗ್ನೆಟೈಸ್ಡ್. ದ ಸರ್ಕ್ಯೂಟ್ ಬ್ರೇಕರ್ ಡಸ್ ನಾಟ್ ಟ್ರಿಪ್. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ಕಮಿಂಗ್ ಕರೆಂಟು ಮತ್ತು ಔಟ್ ಗೋಯಿಂಗ್ ಕರೆಂಟ್ ಸೇಮ್ ಇತ್ತು ಅಂತ ನಾರ್ಮಲ್ ಕರೆಂಟ್ ಕಂಡೀಷನಲ್ಲಿ ಸೇಮ್ ಇರುತ್ತೆ. ಹಾಗಾಗಿ ಸೊ ನೋ ಫ್ಲಕ್ಸ್ ಪ್ರೊಡ್ಯೂಸ್ ಇನ್ ಸೆಕೆಂಡರಿ, ಹಾಗಾಗಿ ಇದು ಟ್ರಿಪ್ ಆಗಲ್ಲ, ಡಿಮ್ಯಾಗ್ನೆಟೈಸ್ ಆಗಲ್ಲ. ಹಾಗಾಗಿ ವರ್ಕಿಂಗ್ ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಸ್ಕ್ರೈಬ್ ದ ಆಪರೇಷನ್ ಆಫ್ ಅರ್ತ್ ಲೀಕೇಜ್ ರಿಲೇ ಡ್ಯೂರಿಂಗ್ ಫಾಲ್ಟಿ ಕಂಡೀಷನ್. ಸೊ ಇಲ್ಲಿ ಸೇಮ್ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ನಾರ್ಮಲ್ ಕಂಡೀಷನ್, ಅದೇ ಇದರಲ್ಲಿ ಸೆಕೆಂಡ್ ಕಂಡೀಷನ್. ಸೊ ಇದು ನೀವು ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ 10 ಮಾರ್ಕ್ಸ್ ಕೇಳಿದ್ರು ಕೂಡ ಬರಿಬೋದು, 5 ಮಾರ್ಕ್ಸ್ ಕೇಳಿದ್ರು ಕೂಡ ಬರಿಬೋದು. ನೋಡಿ, ಇದು ಒಂದೇ ಕ್ವಶನ್. ನಾರ್ಮಲ್ ಕಂಡೀಷನಲ್ಲಿ ಏನು, ಅಬ್ನಾರ್ಮಲ್ ಕಂಡೀಷನಲ್ಲಿ ಏನಾಗುತ್ತೆ, ಅಂದರೆ ಫಾಲ್ಟ್ ಕಂಡೀಷನಲ್ಲಿ ಏನಾಗುತ್ತೆ ಅಂತೇಳಿ. ಸೊ ಅದರ ರಿವರ್ಸ್ ಆಗುತ್ತೆ. ಸೇಮ್ ಕರೆಂಟ್ ಲೀಕೇಜ್ ನೋಡಿ, ಸಮ್ ಕರೆಂಟ್ ಲೀಕ್ ದಿ ಅರ್ತ್ ಥ್ರೂ ದಿ ಎಕ್ವಿಪ್ಮೆಂಟ್ ಬಾಡಿ. ಸೊ ಸಮ್ ಕರೆಂಟ್ ಲೀಕೇಜ್ ಆದಾಗ ಸೊ IL ನಾಟ್ ಈಕ್ವಲ್ ಟು IN. ಸೊ ಲೈನ್ ಕರೆಂಟ್ ಇಸ್ ನಾಟ್ ಈಕ್ವಲ್ ಟು IN. ಸೊ ಅವಾಗ ಏನಾಗುತ್ತೆ, ಕರೆಂಟ್ imbalance occurs, resulted magnetic produced in the core, voltage is induced in sensing coil, relay get energized. So ಅವಾಗ ಏನಾಗುತ್ತೆ, ಅನ್ಬ್ಯಾಲೆನ್ಸ್ ಆದಾಗ ರಿಲೇ ಗೆಟ್ ಎನರ್ಜೈಸ್, ರಿಲೇ ಆಪರೇಟ್ ಟ್ರಿಪ್ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್, ಸಪ್ಲೈ ಫಾಲ್ಟ್ ಸರ್ಕ್ಯೂಟ್ ಗೆಟ್ ಡಿಸ್ಕನೆಕ್ಟೆಡ್. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು. ಏನಪ್ಪ ಅಂದರೆ ಇಂಬ್ಯಾಲೆನ್ಸ್, ಸೊ ಫಾಲ್ಟ್ ಆದ ತಕ್ಷಣ ಇಲ್ಲಿ ಈಕ್ವಲ್ ಕರೆಂಟ್ ಬರಲ್ಲ, ನ್ಯೂಟ್ರಲಲ್ಲಿ. ಅವಾಗ ಏನಾಗುತ್ತೆ, ರಿಲೇ ಎನರ್ಜೈಸ್ ಮಾಡುತ್ತೆ. ಸೊ ರಿಲೇ ಎನರ್ಜೈಸ್ ತಕ್ಷಣ ಟ್ರಿಪ್ ಮಾಡುತ್ತೆ. ಸೊ ರಿಲೇ ಆಪರೇಟ್ ಟ್ರಿಪ್ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ಸ್, ಸಪ್ಲೈ ಟು ಫಾಲ್ಟ್ ಸರ್ಕ್ಯೂಟ್ ಗೆಟ್ ಡಿಸ್ಕನೆಕ್ಟೆಡ್. ನೆಕ್ಸ್ಟ್ ಥರ್ಡ್ ಒನ್, ಡಿಸ್ಕಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ZCT. ಸೊ ZCTದು ವರ್ಕಿಂಗ್ ಪ್ರಿನ್ಸಿಪಲ್ ಕೇಳಿದ್ದಾರೆ. ಸೊ ನಾರ್ಮಲ್ ಕಂಡೀಷನಲ್ಲಿ ಏನಾಗುತ್ತೆ ಮತ್ತು ಅರ್ತ್ ಫಾಲ್ಟ್ ಕಂಡೀಷನಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ನಾರ್ಮಲ್ ಕಂಡೀಷನಲ್ಲಿ ಕರೆಂಟ್ ಎಂಟರಿಂಗ್ ಆ್ಯಂಡ್ ಲೀವಿಂಗ್ ಈಸ್ ಬ್ಯಾಲೆನ್ಸ್ಡ್. ಸೇಮ್ ಅದೇ ಪ್ರಿನ್ಸಿಪಲ್, ಕರೆಂಟ್ ಎಂಟ್ರಿಂಗ್ ಆ್ಯಂಡ್ ಲೀವಿಂಗ್ ಈಸ್ ಬ್ಯಾಲೆನ್ಸ್ಡ್. ನೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್, ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಲ್ಲ.
ರಿಲೇ ಡಸ್ ನಾಟ್ ಆಪ್ರೇಟ್. ರಿಲೇ ಏನಾಗುತ್ತೆ, ಏನು ಟ್ರಿಪ್ ಮಾಡಲ್ಲ. ಇನ್ನು ಅರ್ತ್ ಫಾಲ್ಟ್ ಕಂಡೀಷನ್, leakage current flow to the earth, leakage current flow to the earth, the current become unbalanced, the residential flux produced in the core, so core ಅಲ್ಲಿ flux produce ಆಗುತ್ತೆ. Secondary winding gives the output to the earth leakage relay trips the circuit. Relay ಏನು ಮಾಡುತ್ತೆ, trip the circuit. So earth fault condition ಅಲ್ಲಿ ಸಿಂಪಲ್ ಇದೆ. Next, fourth one, difference between ZCT and CBCT. ಸೊ ZCT ಅಂದರೆ ಏನಪ್ಪ ಅಂದರೆ ನೋಡಿ ಫುಲ್ ಫಾರ್ಮ್ ಕೊಟ್ಟಿದ್ವಿ, ಪಾಯಿಂಟ್ ಈ ಕಡೆ ZCT ಆ್ಯಂಡ್ CBCT, ಕೋರ್ ಬ್ಯಾಲೆನ್ಸ್ ಕರೆಂಟ್ ಟ್ರಾನ್ಸ್ಫಾರ್ಮರ್. ZCT ಅಂದರೆ ಜೀರೋ ಫೇಸ್ ಕರೆಂಟ್ ಟ್ರಾನ್ಸ್ಫಾರ್ಮರ್. ಸೊ ಫುಲ್ ಫಾರ್ಮ್ ಒನ್ ಡಿಫರೆನ್ಸ್ ಬರಿಬೋದು. used for the earth fault protection in single phase circuit. ಇದನ್ನ ಸಿಂಗಲ್ ಫೇಸ್ ಸರ್ಕ್ಯೂಟ್ ಯೂಸ್ ಮಾಡ್ತೀವಿ. ಯೂಸ್ಡ್ ಫಾರ್ ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ ಇನ್ 3 phase ಸಿಸ್ಟಮ್. ಇದನ್ನ 3 phase ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ. ಕಂಡಕ್ಟರ್ ಪಾಸ್ಡ್ ಥ್ರೂ ಕೋರ್, ಓನ್ಲಿ ಒನ್ ಫೇಸ್ ವೈರ್ ಪಾಸ್ ಥ್ರೂ ದಿ ಕೋರ್, ಆಲ್ ಫೇಸ್ ವೈರ್ ROB and neutral pass through the core. So detect the leakage current flow to the earth, detect imbalance current during the earth fault. So ಇದು difference between ZCT and CBCT. Next, fifth one, explain the role of ADC in microprocessor based relay. ಸೊ ADC ಅಂತ ತಕ್ಷಣ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಏನಪ್ಪ ADC, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಅದರ ರೋಲ್ ಏನು, ಅದರ ಫಂಕ್ಷನ್ ಏನು ಇನ್ನು ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ರಿಲೇ. ಸೊ ನಮಗೆ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ರಿಲೇ ಅಂದರೆ ಆಪ್ರೇಟ್ ಆಗೋದು, ಸೊ ನಮಗೆ ಇದು ಡಿಜಿಟಲ್ ಸಿಗ್ನಲ್. ಸೊ ನಾವು ನಮ್ಮಲ್ಲಿ ಬರ್ತಿರೋ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ಇದಕ್ಕೆ ಇನ್ಪುಟ್ ಕೊಡುತ್ತೆ. ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ ಫಿಲ್ಟರ್ ಆ್ಯಂಡ್ ಆಂಪ್ಲಿಫೈ ದಿ CT ಔಟ್ಪುಟ್ ಸಿಗ್ನಲ್. ಇದು CT ಸಿಗ್ನಲ್ನ ಆಂಪ್ಲಿಫೈ ಮಾಡುತ್ತೆ. ADC ಕನ್ವರ್ಟ್ ಕಂಡೀಷನಲ್ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್ ಫಾರ್ಮ್. ಸೊ ನೆಕ್ಸ್ಟ್, ಮೈಕ್ರೋ ಪ್ರೊಸೆಸರ್ ಆರ್ ಮೈಕ್ರೋ ಕಂಟ್ರೋಲರ್ ಕಂಟೆಂಟ್ ಕಂಪೇರ್ ದಿ ಮೆಜರ್ಡ್ ಕರೆಂಟ್ ವಿತ್ ಪ್ರೆಸೆಂಟ್ ಕರೆಂಟ್ ವ್ಯಾಲ್ಯೂ. ಸೊ ಇದು ಬರ್ತಿರೋ ವ್ಯಾಲ್ಯೂಗೆ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಕಂಪ್ಯಾರಿಸನ್ ಮಾಡುತ್ತೆ. ಡ್ಯೂರಿಂಗ್ ದಿ ಓವರ್ ಕರೆಂಟ್ ಮೈಕ್ರೋ ಪ್ರೊಸೆಸರ್ ಡಿಟೆಕ್ಟ್ ಎಕ್ಸೆಸಿವ್ ಕರೆಂಟ್ ಆ್ಯಂಡ್ ಜನರೇಟ್ ಟ್ರಿಪ್ ಸಿಗ್ನಲ್. ಸೊ ಇದೇನಾದ್ರು ಜಾಸ್ತಿ ಬಂತು ಅಂದರೆ ಸೆಟ್ ವ್ಯಾಲ್ಯೂ ಇರುತ್ತೆ, ಒಂದು ಪ್ರೆಸೆಂಟ್ ವ್ಯಾಲ್ಯೂ ಇರುತ್ತೆ, ಅದನ್ನು ಸೆಟ್ ಮಾಡಿ ಕಂಪ್ಯಾರಿಸನ್ ಮಾಡ್ತಾ ಇರುತ್ತೆ. ಏನಾದರೂ ಓವರ್ ಕರೆಂಟ್ ಬಂತು ಅಂದರೆ ಟ್ರಿಪ್ ಸಿಗ್ನಲ್ ಕಂಡು ಮಾಡುತ್ತೆ. ಅದೇನು ಮಾಡುತ್ತೆ, ಸರ್ಕ್ಯೂಟು ರಿಲೇ ಏನು ಮಾಡುತ್ತೆ, ಟ್ರಿಪ್ ಮಾಡುತ್ತೆ. ಸೊ ಐಸೋಲೇಟ್ ದ ಬ್ಲಾಕ್ ಡಯಾಗ್ರಾಮ್ ಆಪರೇಷನ್ ಆಫ್ ಸ್ಟಾಟಿಕ್ ಓವರ್ ವೋಲ್ಟೇಜ್ ರಿಲೇ. ಸೊ ಇದನ್ನು ಬ್ಲಾಕ್ ಡಯಾಗ್ರಾಮ್ ಕೇಳಿದರೆ, ಸೊ ಬ್ಲಾಕ್ ಡಯಾಗ್ರಾಮ್ನ ಕೊಟ್ಟಿದೆ ನೋಡಿ, ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೆವೆಂತ್ ಒನ್, ಡಿಸ್ಕ್ರೈಬ್ ದ ವರ್ಕಿಂಗ್ ಆಫ್ ಸ್ಟಾಟಿಕ್ ಓವರ್ ಕರೆಂಟ್ ರಿಲೇ ಡ್ಯೂರಿಂಗ್ ದಿ ಫಾಲ್ಟ್ ಕಂಡೀಷನ್. ಸೊ ಫಾಲ್ಟ್ ಕಂಡೀಷನಲ್ಲಿ ಸ್ಟಾಟಿಕ್ OCR ಸೊ ಏನಿಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ವಿ, ಈ ಡಯಾಗ್ರಾಮ್ ಪ್ರಕಾರ ನೀವು ಬರಿತಾ ಹೋಗ್ಬೋದು. CT ಸೆನ್ಸ್ ದಿ ಲೈನ್ ಕರೆಂಟ್ ಕಂಟಿನ್ಯೂಸ್ಲಿ. ಸೊ ಲೈನ್ ಕರೆಂಟ್ ಅನ್ನೋದು CT ಏನು ಮಾಡ್ತಾರೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಸೆನ್ಸ್ ಮಾಡ್ತಾ ಇರುತ್ತೆ. ಸೊ ಕರೆಂಟ್ ಎಕ್ಸಿಡ್ ಸೆಟ್ ಲಿಮಿಟ್. ಸೊ ಏನಾದರೂ ಕರೆಂಟ್ ಏನಾದರೂ ಸೆಟ್ ಲಿಮಿಟಿಗೆ ನಾವು ಸೆಟ್ ಮಾಡೋಕ್ಕಿಂತ ಲಿಮಿಟ್ ಜಾಸ್ತಿ ಬಂದರೆ ಕಂಪೇರೇಟರ್ ಆಕ್ಟಿವೇಟರ್ ಟ್ರಿಗರ್ ಸರ್ಕ್ಯೂಟ್. ಸೊ ಇದೇನು ಮಾಡುತ್ತೆ, ಕಂಪೇರೇಟರ್ ಟ್ರಿಗರ್ ಸರ್ಕ್ಯೂಟನ್ನು ಟ್ರಿಗರ್ ಮಾಡುತ್ತೆ. ಸೊ ಕಂಪೇರೇಟರ್ ಆಕ್ಟಿವೇಟಿ ಟ್ರಿಗರ್ ಸರ್ಕ್ಯೂಟ್, ಟೈಮ್ ಡಿಲೇ ಆಪರೇಟ್. ಸೊ ಟೈಮ್ ಡಿಲೇ ಆಪರೇಟ್ ಆಗುತ್ತೆ. ಔಟ್ಪುಟ್ ರಿಲೇ ಟ್ರಿಪ್ ದಿ ಸರ್ಕ್ಯೂಟ್ ಬ್ರೇಕರ್. ಸೊ ಇದೇನು ಮಾಡುತ್ತೆ, ಸರ್ಕ್ಯೂಟ್ ಬ್ರೇಕರ್ನ ಟ್ರಿಪ್ ಮಾಡುತ್ತೆ. ನೆಕ್ಸ್ಟ್, ಇಂಟರಪ್ಟ್ ದ ಫಂಕ್ಷನ್ ಆಫ್ ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ ಇನ್ ಎ ನ್ಯೂಮರಿಕಲ್ ರಿಲೇ. ಸೊ ನ್ಯೂಮರಿಕಲ್ ರಿಲೇ ಫಂಕ್ಷನ್ನ ಬರೆಯಲಿದೆ, ದ ಫಂಕ್ಷನ್ ಆಫ್ ಸಿಗ್ನಲ್ ಕಂಡೀಷನಿಂಗ್ ಆ್ಯಂಡ್ ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ ಇನ್ ನ್ಯೂಮರಿಕಲ್ ರಿಲೇ. ಸೊ ಇದು ಡಯಾಗ್ರಾಮ್ ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ
ಲೆಂತ್ ಜಾಸ್ತಿ ಇದೆ. ಸೊ ನೋಡಿ, ಇನ್ ನ್ಯೂಮರಿಕಲ್ ರಿಲೇ ದ ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ prepare the incoming electrical signal, so relays microprocessor can process them accurately and safely. ಅದರ ಫಂಕ್ಷನ್ ಕೊಟ್ಟಿದೆ ನೋಡಿ. ಸೊ ಇಲ್ಲಿ ಸಿಗ್ನಲ್ ಕಂಡೀಷನ್ ಫಿಗರ್ ಇದೆ, ಇದು ಫಿಗರ್ ಇದು. ಸೊ ಇದರದ್ದು ಫಂಕ್ಷನ್ ಫಸ್ಟ್ ಒನ್ ಏನು, ಸ್ಕ್ಯಾನಿಂಗ್, ಫಿಲ್ಟ್ರಿಂಗ್, ಐಸೋಲೇಷನ್, ಪ್ರೊಟೆಕ್ಷನ್ ಆ್ಯಂಡ್ ಕನ್ವರ್ಷನ್. ಸೊ ಇಲ್ಲಿ ಎಲ್ಲ ಸಿಗ್ನಲ್ ನಾನು ಫಂಕ್ಷನ್ನು ಕೂಡ ಕೊಟ್ಟಿದ್ದೀನಿ. ಇದು 3 ಮಾರ್ಕ್ಸಿಗೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬಟ್ ಇಟ್ ಡೋಂಟ್ ವರಿ, ಎಕ್ಸಾಮಲ್ಲಿ ಇದನ್ನು 3 ಮಾರ್ಕ್ಸಿಗೆ ಕೊಡೋಲ್ಲ, ಅದನ್ನು ಟಾಪಿಕ್ ನೋಡಿಕೊಂಡು ಅದನ್ನು 5 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಇದನ್ನು ಇದು ಮಾಡ್ತಾರೆ. ಬಟ್ ನೀವು ಕಲಿಯುವಾಗಂತೂ ಆನ್ಸರ್ನ ಡೆಫಿನೆಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ 9th ಒನ್, ಕ್ಲಾಸಿಫೈ the application of numerical relay in power system. The application ಎಲ್ಲೆಲ್ಲ ಅಪ್ಲಿಕೇಶನ್ ಮಾಡೋದು ಆಫ್ ನ್ಯೂಮರಿಕಲ್ ಇನ್ ಪವರ್ ಸಿಸ್ಟಮ್. ಸೊ ಜಸ್ಟ್ ಈ ಫಿಗರ್ನ ನೆನಪು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಎಲ್ಲೆಲ್ಲ ಅಪ್ಲಿಕೇಶನ್ ಮಾಡ್ತೀವಿ ನ್ಯೂಮರಿಕಲ್ ರಿಲೇ ಅಂತ, ಆವಾಗಲೇ ಪ್ರೀವಿಯಸಲ್ಲಿ ನೋಡಿದ್ದು ಕ್ವಶನ್ ಬಂದಿತ್ತಿದ್ದು 2 ಮಾರ್ಕ್ಸ್ಗೆ ಒಂದು. ಸೊ ಇದರಲ್ಲಿ ನೋಡಿ 6 ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ. ಒಂದು ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್, ಜನರೇಟರ್ ಪ್ರೊಟೆಕ್ಷನ್, ಮೋಟಾರ್ ಪ್ರೊಟೆಕ್ಷನ್, ಟ್ರಾನ್ಸ್ಮಿಷನ್ ಲೈನ್ ಪ್ರೊಟೆಕ್ಷನ್, ಇಂಡಸ್ಟ್ರಿಯಲ್ ಪವರ್ ಸಿಸ್ಟಮ್ ಆ್ಯಂಡ್ ಸಬ್ಸ್ಟೇಷನ್ ಆ್ಯಂಡ್ ಸ್ಮಾರ್ಟ್ ಗ್ರಿಡ್ಸ್. ಸೊ ಇಲ್ಲೆಲ್ಲ ನಾವು ಯಾವ್ದು ಯೂಸ್ ಮಾಡ್ತೀವಪ್ಪ ಅಂದರೆ ನ್ಯೂಮರಿಕಲ್ ರಿಲೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 10th ಒನ್, ಡಿಸ್ಕಸ್ ದ ಅಡ್ವಾಂಟೇಜ್ ಆಫ್ ಸ್ಟಾಟಿಕ್ ರಿಲೇ ಓವರ್ ಎಲೆಕ್ಟ್ರೋಮೆಕ್ಯಾನಿಕಲ್ ರಿಲೇ. ಸೊ ಇಲ್ಲಿ ಅಡ್ವಾಂಟೇಜನ್ನ ಡಿಸ್ಕಸ್ ಮಾಡಬೇಕು. ಯಾವುದಕ್ಕೆ, ಸ್ಟಾಟಿಕ್ ರಿಲೇ ಓವರ್ ಟು ಎಲೆಕ್ಟ್ರೋಮೆಕ್ಯಾನಿಕಲ್ ರಿಲೇ. ಸೊ ಇದು ಎಲೆಕ್ಟ್ರೋಮೆಕ್ಯಾನಿಕಲ್ ರಿಲೇ, ಇದು ಸ್ಟಾಟಿಕ್ ರಿಲೇ. ಸೊ ಇದು ಮೀನ್ಸ್ ಇದೇನಪ್ಪ ಅಂದರೆ ಇದು ಮೈಕ್ರೋ ಪ್ರೊಸೆಸರಿಂದ ಮಾಡುತ್ತೀವಿ, ಇದನ್ನು ಹಾರ್ಡ್ವೇರಿಂದ ಮಾಡ್ತೀವಿ. ಸೊ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದರೆ ಸೊ ನಮ್ಗೆ ಏನಪ್ಪ ಸ್ಟಾಟಿಕ್ ರಿಲೇ ಅಂದರೆ ಫಾಸ್ಟ್ ಆಪ್ರೇಷನ್ ಆಗುತ್ತೆ ಮತ್ತು ಅಕ್ಯುರೆಸಿ ಆಗುತ್ತೆ, ಹೈ ಅಕ್ಯುರೆಸಿ, ನೋ ಮೂವಿಂಗ್ ಪಾರ್ಟ್. ಇಲ್ಲಿ ಯಾವುದೇ ರೀತಿ ಮೂವಿಂಗ್ ಪಾರ್ಟ್ ಇರಲ್ಲ ನೋಡಿ, ಇಲ್ಲಿ ಮೂವಿಂಗ್ ಪಾರ್ಟ್ ಇರುತ್ತೆ, ಲೋ ಮೇಂಟೆನೆನ್ಸ್, ರಿಲಯಬಲ್ ಆಪ್ರೇಷನ್ ಆ್ಯಂಡ್ ಕಾಂಪ್ಯಾಕ್ಟ್ ಸೈಜ್ ಕೂಡ ಚಿಕ್ಕದಿರುತ್ತೆ. ಸೊ ಇದು ಡಿಫ್ರೆನ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್. ಸೊ ಇದರಲ್ಲಿ ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅರ್ತ್ ಲೀಕೇಜ್ ರಿಲೇ. ಸೊ ಇದು ಡಯಾಗ್ರಾಮ್ ಬರೆಯೋಕ್ಕೆ ಈಸಿ ಆಗಲಿ ಅಂತೇಳಿ ಸೊ ಡಯಾಗ್ರಾಮ್ನ ಈಸಿಯಾಗಿ ಕೊಟ್ಟಿದ್ವಿ, ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಅರ್ತ್ ಲೀಕೇಜ್ ರಿಲೇ. ಸೊ ಕನ್ಸ್ಟ್ರಕ್ಷನ್ ಏನಿಗೆ ಮಾಡ್ತೀವಿ ಅಂತೇಳಿ, ಸೊ ಸಪ್ಲೈ ಟರ್ಮಿನಲ್ಸು LNE, ಲೈನ್ ನ್ಯೂಟ್ರಲ್ ಅರ್ತ್, ಮತ್ತು ಪ್ರೈಮರಿ ಕಾಯಿಲ್, ದಿಸ್ ಈಸ್ ಪ್ರೈಮರಿ ಕಾಯಿಲ್, ಆ್ಯಂಡ್ ಸೆಕೆಂಡರಿ ಕಾಯಿಲ್, ಸೆನ್ಸಿಂಗ್ ಕಾಯಿಲ್, ಥರ್ಡ್ ಒನ್. ಸೊ ದಿಸ್ ಈಸ್ ಸೆನ್ಸಿಂಗ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಕೋರ್. This is the magnetic core, relay unit, test button and load. So ಇದು ನಿಮ್ಮ ಕನ್ಸ್ಟ್ರಕ್ಷನ್. ಈ ಫಿಗರ್ ಬರೀಲಿಕ್ಕೆ ಇದಕ್ಕೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಇದನ್ನು ಸೊ ಕ್ವಶನ್ ಬಗ್ಗೆ ಯೋಚನೆ ಮಾಡಬೇಡಿ, ಬಟ್ ಆ 5 ಮಾರ್ಕ್ಸ್ಗಾರು ಕೇಳ್ಬೋದು ಅಥವಾ 10 ಮಾರ್ಕ್ಸ್ಗಾರು ಕೂಡ ಕೇಳ್ಬೋದು. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ 2 ಥರ ವರ್ಕಿಂಗ್ ಪ್ರಿನ್ಸಿಪಲ್ ಬರುತ್ತೆ. ಒಂದು ನಾರ್ಮಲ್ ಕಂಡೀಷನ್, ಇನ್ನೊಂದು ಅರ್ತ್ ಫಾಲ್ಟ್ ಕಂಡೀಷನ್. ಸೊ ಆವಾಗಲೇ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನಾರ್ಮಲ್ ಕಂಡೀಷನಲ್ಲಿ ಯಾವಾಗಲೂ ಕೂಡ IL IN ಆಗಿರಬೇಕು. ಅರ್ತ್ ಫಾಲ್ಟಲ್ಲಿ IL ನಾಟ್ ಈಕ್ವಲ್ ಟು IN. ಸೊ ಇಲ್ಲಿ ಈಕ್ವಲ್ ಕರೆಂಟ್ ಫ್ಲೋ ಆಗುತ್ತೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕರೆಂಟ್. ಸೊ ಸೇಮ್ ಅದೇ ಫಂಕ್ಷನು, ಮತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಆನ್ಸರ್ ತೋರಿಸ್ತಾ ಇದ್ದೀನಿ, ಆನ್ಸರ್ನ ಕಂಪೇರ್. ಇದು ನಾನು ಯಾವಾಗಲೂ ಹೇಳಿದ್ದು ನೋಡಿ, ಇದೊಂದು ಕ್ವಶನ್ ಕಲಿತ್ರೆ ನೀವು 2 ಮಾರ್ಕ್ಸಲ್ಲೂ ಕೇಳಿದರೆ ಬರಿಬೋದು, 3 ಮಾರ್ಕ್ಸಲ್ಲೂ ಕೂಡ ಬರಿಬೋದು. ಇದನ್ನು 10 ಮಾರ್ಕ್ಸ್ ಕೇಳಿದರೆ 10 ಮಾರ್ಕ್ಸು ಕೂಡ ಬರಿಬೋದು. ಎಷ್ಟು ಈಸಿ ಇದೆ ನೋಡಿ, ಇದು ಒಂದು ಕಲ್ತ್ಕೊಂಡ್ರೆ ಸಾಕು. ಸೊ ಎಲ್ಲ ಕಡೆ ಬರುತ್ತೆ. ಕ್ವಶನ್ ಜಾಸ್ತಿ ಇದೆ ಅಂತ ನೀವು ತುಂಬ ಜನ ಸರ್ ಕ್ವಶನ್ ಜಾಸ್ತಿ ಇದೆ ಅಂತ ಅನ್ಕೋತಿದ್ರೆ, ಕ್ವಶನ್ ಜಾಸ್ತಿ ಇಲ್ಲ. ಸೊ ಇದನ್ನು ನೀವು ಕಲ್ತ್ರೆ 2 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್, ಎಲ್ಲ 5 ಮಾರ್ಕ್ಸ್ ಕೇಳಿದ್ರೆ 5 ಮಾರ್ಕ್ಸು ಕೂಡ ಬರಿಬೋದು.
ನೆಕ್ಸ್ಟ್ ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಆಪರೇಷನ್ ಆಫ್ CBCT ವಿತ್ ಅಪ್ಲಿಕೇಶನ್. ಸೊ ಇದನ್ನು ಕನ್ಸ್ಟ್ರಕ್ಷನ್ ಮತ್ತು ಅಪ್ಲಿಕೇಶನ್ ಎರಡೇ ಕೇಳಿರೋದು. ಸೊ ವರ್ಕಿಂಗ್ ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಕನ್ಸ್ಟ್ರಕ್ಷನ್, ಸೊ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಪ್ಪ ಅಂದರೆ ಇದು ಸರ್ಕ್ಯೂಟ್ ಡಯಾಗ್ರಾಮು. ದ ಕೋರ್ ಬ್ಯಾಲೆನ್ಸ್ಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್, CBCT ಅಂದರೆ ಕೋರ್ ಬ್ಯಾಲೆನ್ಸ್ಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಈಸ್ ರಿಂಗ್ ಟೈಪ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಯೂಸ್ಡ್ ಫಾರ್ ಅರ್ತ್ ಲೀಕೇಜ್ ಪ್ರೊಟೆಕ್ಷನ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ CBCT ಯೂಸ್ಡ್ ಫಾರ್ ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ ಇನ್ 3-phase ಸಿಸ್ಟಮ್. ಇದನ್ನು 3-phase ಸಿಸ್ಟಮ್ಗೆ ಯೂಸ್ ಮಾಡ್ತೀವಿ. ಆಲ್ ಫೇಸ್ ವೈರ್ ROB ಆ್ಯಂಡ್ ನ್ಯೂಟ್ರಲ್ ಪಾಸಸ್ ಥ್ರೂ ದಿ ಕೋರ್, ಇದರೊಳಗಡೆ ಪಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದೀನಿ, ಎಲ್ಲೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಅರ್ತ್ ಫಾಲ್ಟ್ ಪ್ರೊಟೆಕ್ಷನ್, ಅರ್ತ್ ಲೀಕೇಜ್ ಪ್ರೊಟೆಕ್ಷನ್, ಪ್ರೊಟೆಕ್ಷನ್ ಆಫ್ ಮೋಟಾರ್, ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್, ಜನರೇಟರ್ ಪ್ರೊಟೆಕ್ಷನ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್. ಸೊ ಇಲ್ಲೆಲ್ಲ ಇದನ್ನು ಅಪ್ಲಿಕೇಶನ್ ಮಾಡ್ತೀವಿ. ನೆಕ್ಸ್ಟ್ ವರ್ಕಿಂಗ್ ಕೂಡ ಕೊಟ್ಟಿದ್ದೀನಿ, ನಾರ್ಮಲ್ ಕಂಡೀಷನಲ್ಲಿ ಹೇಗಾಗುತ್ತೆ ಆ್ಯಂಡ್ ಅರ್ತ್ ಫಾಲ್ಟ್ ಕಂಡೀಷನಲ್ಲಿ ಏನಾಗುತ್ತೆ. ಸೊ ನೀವು ಇದನ್ನೊಂದು ಕಲ್ತ್ರೆ CBCTನ ಇದೊಂದು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಲ್ಲೇ ಕೇಳಿದ್ರು ಕೂಡ ನೀವು ಬರಿತಾ ಹೋಗ್ಬೋದು. ಸೊ ನಾರ್ಮಲ್ ಕಂಡೀಷನಲ್ಲಿ IR ಪ್ಲಸ್ IB ಪ್ಲಸ್ IY ಪ್ಲಸ್ IB ಪ್ಲಸ್ IN ಇಸ್ ಈಕ್ವಲ್ ಟು 0. ಸೊ ಎಲ್ಲವೂ 0 ಇರುತ್ತೆ, ಹಾಗಾಗಿ ನಿಮಗೆ ಇದು ಟ್ರಿಪ್ ಆಗಲ್ಲ. ಸೊ ಇಲ್ಲಿ ನೋಡಿ ಅರ್ತ್ ಫಾಲ್ಟಲ್ಲಿ ನಾಟ್ ಈಕ್ವಲ್, ಅವಾಗ ಏನಾಗುತ್ತೆ? ಟ್ರಿಪ್ ಆಗುತ್ತೆ ಅಷ್ಟೇ. ಸೊ ಇದನ್ನು ನೋಡಿ ನೀವು ಬರುತ್ತಾ ಹೋಗ್ಬೋದು. ಸೊ ಈಸಿಯಾಗಿದೆ ಎಕ್ಸ್ಪ್ಲನೇಷನ್, ನೋಟ್ಸ್ಗಿಂತ ಇದರಲ್ಲಿ ತುಂಬ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಐಸೋಲೇಟ್ ದ ಬ್ಲಾಕ್ ಡಯಾಗ್ರಾಮ್ ಆ್ಯಂಡ್ ವರ್ಕಿಂಗ್ ಆಫ್ ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ಓವರ್ ಕರೆಂಟ್ ರಿಲೇ. ಸೊ ಬ್ಲಾಕ್ ಡಯಾಗ್ರಾಮ್ ಇದು. ಸೊ ಬ್ಲಾಕ್ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಮತ್ತು ಕೆಳಗಡೆ ವರ್ಕಿಂಗ್. ಫಸ್ಟು ನೀವೇನು ಮಾಡಬೇಕು ಅಂದರೆ ಇದು ಬ್ಲಾಕ್ ಡಯಾಗ್ರಾಮನ್ನ ಬರ್ಕೊಳ್ಳಿ. ಬ್ಲಾಕ್ ಡಯಾಗ್ರಾಮ್ ಸಿಂಪಲ್ ಆಗಿ ನೀವು ಬಾಕ್ಸ್ ಹಾಕ್ಬಿಟ್ಟು ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್, CT, ಅನಲಾಗ್, AC, ಮೈಕ್ರೋಪ್ರೊಸೆಸರ್, ಈ ಫಿಗರ್ ಎಲ್ಲ ನೀವು ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಾವು ಇದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹಾಕಿರೋದು. ಜಸ್ಟ್ ನೀವು ಬ್ಲಾಕ್ ಡಯಾಗ್ರಾಮ್ ಥರ ಸಿಂಬಲ್ ಹಾಕಿ ನೀವು ಫಿಗರ್ನ ಬರ್ಕೊಳ್ಳಿ. ನೆಕ್ಸ್ಟ್ ಅದ್ರ ವರ್ಕಿಂಗ್ ಕೊಟ್ಟಿದ್ವಿ. ಸೊ CT ಏನು ಮಾಡುತ್ತೆ? ಸೆನ್ಸ್ ದಿ ಲೈನ್ ಕರೆಂಟ್. ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ ಏನು ಮಾಡುತ್ತೆ? ಫಿಲ್ಟರ್ ಆ್ಯಂಡ್ ಆಂಪ್ಲಿಫೈರ್ CT ಔಟ್ಪುಟ್ ಸಿಗ್ನಲ್ ADC ಕನ್ವರ್ಟ್ ಮಾಡುತ್ತೆ ಅನಲಾಗ್ ಟು ಡಿಜಿಟಲ್ ಫಾರ್ಮ್. ಮೈಕ್ರೋಪ್ರೊಸೆಸರ್ ಏನು ಮಾಡುತ್ತೆ? ಕಂಪೇರ್ ಮಾಡುತ್ತೆ ಬರ್ತಾರ ಇನ್ಪುಟ್ಟು ಮತ್ತು ಪ್ರೆಸೆಂಟ್ ವ್ಯಾಲ್ಯೂ. ಅಂಡರ್ ನಾರ್ಮಲ್ ಕಂಡೀಷನಲ್ಲಿ ಎರಡು ಏನಾಗುತ್ತೆ? I is equal to ಲೆಸ್ ದೆನ್. ಅಂಡರ್ ನಾರ್ಮಲ್ ಕಂಡೀಷನ್ ಸೆಟ್ ವ್ಯಾಲ್ಯೂ ಏನಿರುತ್ತೆ? ರಿಲೇ ರಿಮೇನ್ ಇನ್ಆಕ್ಟಿವೇಟ್. ಡ್ಯೂರಿಂಗ್ ದಿ ಫಾಲ್ಟ್ ಕಂಡೀಷನ್, ಸೊ ಏನಾದ್ರು ಜಾಸ್ತಿ ಆಯಿತು ಅಂದರೆ ಮೈಕ್ರೋಪ್ರೊಸೆಸರ್ ಡಿಟೆಕ್ಟ್ ಎಕ್ಸೆಸಿವ್ ಕರೆಂಟ್, ದ ಟ್ರಿಪ್ ಸಿಗ್ನಲ್ ಜನರೇಟ್ ಫಾಲ್ಟ್ generated after the preset time delay, and relay drives the circuit analyze trip relay circuit breaker open and isolate the faulty section. ಸೊ ತುಂಬ ಸಿಂಪಲ್ ಇದೆ, ಎಲ್ಲ ಕೂಡ ಒಂದೇ ಥರ ಬರುತ್ತೆ. ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಸ್ಟಾಟಿಕ್ ಓವರ್ ವೋಲ್ಟೇಜ್ ಅಂಡರ್ ವೋಲ್ಟೇಜ್ ರಿಲೇ ಯೂಸಿಂಗ್ ಬ್ಲಾಕ್ ಡಯಾಗ್ರಾಮ್ ಅಪ್ರೋಚ್. ಸೊ ಇದನ್ನು ಬ್ಲಾಕ್ ಡಯಾಗ್ರಾಮ್ನ ಬರ್ಕೊಳ್ಳಿ. ಇದರೊಳಗಡೆ ಮತ್ತೆ ಹೇಳ್ತೀನಿ ನಾನು, ಈ ಒಳಗಡೆ ಫಿಗರ್ನೆಲ್ಲ ನೀವು ಬರೆಯೋಕ್ಕೆ ಹೋಗಬೇಡಿ. ಜಸ್ಟ್ ಬ್ಲಾಕ್ ಹಾಕಿ ರೆಕ್ಟಿಫೈಯರ್ ಆ್ಯಂಡ್ ಫಿಲ್ಟರ್ ಸರ್ಕ್ಯೂಟ್, ವೋಲ್ಟೇಜ್ ಸೆನ್ಸಿಂಗ್ ಸರ್ಕ್ಯೂಟ್, ಕಂಪ್ಯಾರೇಟರ್ ಆರ್ ಲೆವೆಲ್ ಡಿಟೆಕ್ಟರ್, ಟೈಮ್ ಡಿಲೇ ಸರ್ಕ್ಯೂಟ್, ಆಂಪ್ಲಿಫೈರ್ ಆರ್ ಟ್ರಿಗರ್ ಸರ್ಕ್ಯೂಟ್, ಔಟ್ಪುಟ್ ರಿಲೇ ಸರ್ಕ್ಯೂಟ್ ಬ್ರೇಕರ್. ಸೊ ಇದನ್ನು ಬರ್ಕೊಳ್ಳಿ. ಇದನ್ನು ಸೇಮ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ ಅಂತಲೂ ಕೂಡ ಕೊಟ್ಟಿದ್ದೀವಿ. ಫಸ್ಟ್ ಒನ್ PT ಇರುತ್ತೆ, PT ಆ್ಯಂಡ್ ನೆಕ್ಸ್ಟ್ ರೆಕ್ಟಿಫೈರ್ ಏನಕ್ಕೆ ಅಂದರೆ ಕನ್ವರ್ಟ್ ಮಾಡಲಿಕ್ಕೆ ಆ್ಯಂಡ್ ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ವೋಲ್ಟೇಜ್ ಸೆನ್ಸಿಂಗ್, ಕಂಪ್ಯಾರೇಟರ್, ಇಲ್ಲಿ ಏನು ಬರೆದ್ರೆ ಅದನ್ನೇ ಕನ್ಸ್ಟ್ರಕ್ಷನ್ ಬರೆದ್ರಾಯಿತು. ನೆಕ್ಸ್ಟ್ ಓವರ್ ವೋಲ್ಟೇಜ್ ಆಪ್ರೇಷನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ಕೊಟ್ಟಿದ್ದು. ಸಪ್ಲೈ ವೋಲ್ಟೇಜ್ ಎಕ್ಸೆಡ್ ದಿ ಪ್ರೆಸೆಂಟ್ ವ್ಯಾಲ್ಯೂ, ಕಂಪ್ಯಾರೇಟರ್ ಸೆನ್ಸ್ ದಿ ಹೈ ವೋಲ್ಟೇಜ್, ಟ್ರಿಪ್ಪರ್ ಸರ್ಕ್ಯೂಟ್ ಆಕ್ಟಿವೇಟ್, ಔಟ್ಪುಟ್ ರಿಲೇ ಆಪರೇಟ್ ಆ್ಯಂಡ್ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್. ಯಾವುದರಲ್ಲಿ? ಓವರ್ ವೋಲ್ಟೇಜ್. ಸೇಮ್ ಅಂಡರ್ ವೋಲ್ಟೇಜಲ್ಲೂ ಅಷ್ಟೇ. ಸೊ ಸಪ್ಲೈ ವೋಲ್ಟೇಜ್ ಫಾಲ್ ಬಿಲೋ ದಿ ಪ್ರೆಸೆಂಟ್ ವ್ಯಾಲ್ಯೂ, ಸೊ ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಹೋಗ್ತಿದ್ರೆ ಕಂಪೇರ್ ಮಾಡುತ್ತೆ, ಸೇಮ್ ರಿಲೇ ಆಪ್ರೇಟ್ ಮಾಡುತ್ತೆ, ಸರ್ಕ್ಯೂಟ್ ಬ್ರೇಕರ್ ಡಿಸ್ಕನೆಕ್ಟ್ ದಿ ಲೋಡ್. ಸಿಂಪಲ್ ಇದೆ. ನೆಕ್ಸ್ಟ್ ಫಿಫ್ತ್ ಒನ್, ಡಿಸ್ಕಸ್ ದ
ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ನ್ಯೂಮೆರಿಕಲ್ ರಿಲೇ. ಸೊ ಕನ್ಸ್ಟ್ರಕ್ಷನ್ ಮತ್ತು ಅಪ್ಲಿಕೇಶನ್ ಮಾತ್ರ ಕೇಳಿದ್ರೆ ಕನ್ಸ್ಟ್ರಕ್ಷನ್ದು ಫಿಗರ್ ಕೊಟ್ಟಿದ್ದೀನಿ, ಬ್ಲಾಕ್ ಡಯಾಗ್ರಾಮ್ ಅಪ್ರೋಚು ಎಲ್ಲ ಬ್ಲಾಕ್ ಡಯಾಗ್ರಾಮ್ ಥರ ಬರ್ಕೊಳ್ಳಿ. ಇದು ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಈ ಥರ ಇದೆ. ಸೊ ಬೇಕಾದ್ರೆ ನಾನು ಚಿಕನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ನಮ್ಮ ಬ್ಲಾಕ್ ಡಯಾಗ್ರಾಮ್. ಸೊ ಇದು ನಮ್ಮ ಬ್ಲಾಕ್ ಡಯಾಗ್ರಾಮ್, ಇದನ್ನು ಬರ್ಕೊಳ್ಳಿ. ಸೊ ಬರ್ಕೊಂಡು ನೆಕ್ಸ್ಟ್ ಏನು ಮಾಡಪ್ಪ ಅಂದರೆ ಇಲ್ಲಿ ಏನೇನು ಕನ್ಸ್ಟ್ರಕ್ಷನ್, ಸಿ ಟಿ ಪಿ ಟಿ, ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್, ಮಗ್ಸ್, ಸ್ಯಾಂಪಲ್ ಆ್ಯಂಡ್ ಹೋಲ್ಡ್ ಸರ್ಕ್ಯೂಟ್ ಆ್ಯಂಡ್ ಎ ಡಿ ಸಿ, ಮೈಕ್ರೋ ಪ್ರೊಸೆಸರು, ಮೆಮೊರಿ ಯೂನಿಟ್ಟು, ಡಿಸ್ಪ್ಲೇ ಆ್ಯಂಡ್ ಕೀಬೋರ್ಡ್, ಸೊ ಕಮ್ಯುನಿಕೇಷನ್ ಇಂಟರ್ಫೇಸ್, ಔಟ್ಪುಟ್ ಇಂಟರ್ಫೇಸ್, ಟ್ರಿಪ್ ರಿಲೇ, ಸರ್ಕ್ಯೂಟ್ ಬ್ರೇಕರ್. ಇದು ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಅಪ್ಲಿಕೇಶನ್ ಆವಾಗಲೇ ಹೇಳಿದ್ದೀನಿ, ಇದು ತುಂಬ ಸಲ ರಿಪೀಟ್ ಆಗಿದೆ. ಸೇಮ್ ಅಪ್ಲಿಕೇಶನ್: ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್, ಜನರೇಟರ್ ಪ್ರೊಟೆಕ್ಷನ್, ಮೋಟಾರ್ ಪ್ರೊಟೆಕ್ಷನ್, ಟ್ರಾನ್ಸ್ಮಿಷನ್ ಲೈನ್ ಪ್ರೊಟೆಕ್ಷನ್, ಇಂಡಸ್ಟ್ರಿಯಲ್ ಪವರ್ ಸಿಸ್ಟಮ್, ಸಬ್ಸ್ಟೇಷನ್ ಆ್ಯಂಡ್ ಸ್ಮಾರ್ಟ್ ಗ್ರಿಡ್ಸ್. ಸೊ ಇದು ತುಂಬ ಸಲ ರಿಪೀಟ್ ಆಗಿದೆ ನೋಡಿ. ಕೆಲವು ಸಲ 2 ಮಾರ್ಕ್ಸಿಗೆ ಅಪ್ಲಿಕೇಶನ್ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್. ಸೊ 10 ಮಾರ್ಕ್ಸ್ ಕ್ವಶನ್ ಕೂಡ ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಅಪ್ಲಿಕೇಶನ್ ಆಫ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಸೊ ಇಲ್ಲಿ ಎಲ್ಲ ಕೇಳಿದ್ದಾರೆ, ಅಂದರೆ ಕನ್ಸ್ಟ್ರಕ್ಷನ್ನು, ವರ್ಕಿಂಗು ಆ್ಯಂಡ್ ಅಪ್ಲಿಕೇಶನ್ ಪ್ರೀವಿಯಸಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದೆ. ಸೊ ನಾನಿಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಹಂಗಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಎಲ್ಲ ನೋಡಿ, ಈ ಫಿಗರ್ನ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಕಲರಿಂಗಲ್ಲಿ ಬರ್ಕೊಂಡಿರೋ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಂಟ್ ತೊಗೋತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ವರ್ಕಿಂಗ್ ಕೂಡ ಇಲ್ಲಿ ಸೇಮ್ ಅದೇ ವರ್ಕಿಂಗ್ ಮತ್ತೆ ರಿಪೀಟ್ ಆಗಿದೆ, ಇಲ್ಲಿ ಸೇಮ್ ವರ್ಕಿಂಗ್. ನೆಕ್ಸ್ಟ್ ಸೇಮ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ಅಪ್ಲಿಕೇಶನ್ ಇದು ಬರ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಸ್ಕ್ರಿಪ್ ಮೀನಿಂಗ್ ಆ್ಯಂಡ್ ವರ್ಕಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ZCT ಆ್ಯಂಡ್ CBCT. ಸೊ ಇಲ್ಲಿ ಸಪ್ರೇಟಾಗಿ ಪ್ರೀವಿಯಸ್ ಎಲ್ಲ ಸಪ್ರೇಟಾಗಿ ಕೇಳ್ತಿದ್ರು, ಇಲ್ಲಿ 2 ಒಟ್ಟಿಗೆ ಕೇಳಿದ್ದಾರೆ 10 ಮಾರ್ಕ್ಸ್ಗೆ ಆಗಿರೋದ್ರಿಂದ. ಸೊ 0 ಫೇಸ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಆಲ್ರೆಡಿ ಡಯಾಗ್ರಾಮ್ ಇದೆ ಇಲ್ಲಿ. ಸೊ ಇದು ಡಯಾಗ್ರಾಮ್. ಸೊ ಅದರದ್ದು ಫಂಕ್ಷನ್ ಕೂಡ ಕೊಟ್ಟಿದ್ದೀವಿ, ಏನು ಮಾಡುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಅದು ವರ್ಕಿಂಗ್, ನಾರ್ಮಲ್ ಕಂಡೀಷನಲ್ಲಿ ಹೇಗೆ ವರ್ಕ್ ಆಗುತ್ತೆ, ಸೇಮ್ ಅರ್ತ್ ಫಾಲ್ಟ್ ಕಂಡೀಷನಲ್ಲಿ ಹೇಗೆ ವರ್ಕ್ ಆಗುತ್ತೆ ಇಲ್ಲಿ ಇದೆ. ಸೊ ನಾರ್ಮಲ್ ಕಂಡೀಷನ್ ನಿಮ್ಗೆ ಯಾವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಸಿಂಪಲ್, ಅದಕ್ಕೆ ಹೇಳಿದ್ದೆ ನಾನು. ZCT ಆಗಿರ್ಬೋದು ಅಥವಾ CBCT ಕರೆಕ್ಟಾಗಿ ಬರ್ಕೊಳ್ಳಿ ಎಲ್ಲನೂ. ಇದರ ಮೀನಿಂಗು, ವರ್ಕಿಂಗು ಆ್ಯಂಡ್ ಪ್ರಿನ್ಸಿಪಲ್ ಇದನ್ನು ಎಲ್ಲಿ ಕೇಳಿದ್ರು ನೀವು ಬರೀಬೋದು ಸ್ಟ್ಯಾಂಡರ್ಡಾಗಿ. ಇದರಲ್ಲೇನು 4 ನಾವು ಕರೆಕ್ಟಾಗಿ ಕೇಳಿದ್ರೆ 3 ಇಂದ 4 ಕ್ವಶನ್, ಬಟ್ ಡಿಫ್ರೆಂಟ್ ವೇಲ್ ಕೇಳಿದ್ದಾರೆ ಅಷ್ಟೇ. ನೀವು ಅದಕ್ಕೆ ತಲೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ CBCT, ಕೋರ್ ಬ್ಯಾಲೆನ್ಸ್ಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್. ಸೊ ಇದು ಕೂಡ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೇಮ್ ಅದೇ ಇದು. ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಪ್ಲಿಕೇಶನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಬ್ಲಾಕ್ ಡಯಾಗ್ರಾಮ್ ಆ್ಯಂಡ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ರಿಲೇ. ಇದು ಕೂಡ ರಿಪೀಟೆಡ್ ಕ್ವಶನ್, ತುಂಬ ಸಲ ರಿಪೀಟ್ ಆಗಿದೆ. ಸೊ ಒಂದೊಂದು ಬ್ಲಾಕ್ ಡಯಾಗ್ರಾಮ್ ಏನು ಮಾಡುತ್ತೆ ಅಂತೇಳಿ ಫಂಕ್ಷನ್ ಕೊಟ್ಟಿದೆ ನೋಡಿ, ಎಷ್ಟು ಸಿಂಪಲ್ ಇದೆ ಈ ಸರ್ಕ್ಯೂಟ್ ಇದು. ಸೊ ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಕೂಡ ಆಲ್ರೆಡಿ ಡಿಸ್ಕಸ್ ಆಗಿದೆ 5 ಮಾರ್ಕ್ಸಲ್ಲಿ. ಇಲ್ಲಿ 10 ಮಾರ್ಕ್ಸಲ್ಲಿ ಮತ್ತೆ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಡಿಸ್ಕಸ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸ್ಟಾರ್ಟಿಂಗ್ ಓವರ್ ವೋಲ್ಟೇಜ್, ಅಂಡರ್ ವೋಲ್ಟೇಜ್ ಯೂಸಿಂಗ್ ಬ್ಲಾಕ್ ಡಯಾಗ್ರಾಮ್ ಅಪ್ರೋಚ್. ಇದು ಕೂಡ ರಿಪೀಟೆಡ್ ಕ್ವಶನ್. ನಾನು ಅದಕ್ಕೆ ನಿಮಗೆ ಅವಾಗಲೇ ಹೇಳಿದ್ದು 10 ಮಾರ್ಕ್ಸದು ಮತ್ತು 5 ಮಾರ್ಕ್ಸದು ಮತ್ತು 10 ಮಾರ್ಕ್ಸ್ ಕ್ವಶನ್ನ ನೀವು ಕರೆಕ್ಟಾಗಿ ಓದಿದರೆ ಎಲ್ಲೂ ಎದುರ ಅವಶ್ಯಕತೆ ಇಲ್ಲ. ಇದು ಬ್ಲಾಕ್ ಡಯಾಗ್ರಾಮ್. ನೆಕ್ಸ್ಟ್ ವರ್ಕಿಂಗ್, ಕನ್ಸ್ಟ್ರಕ್ಷನ್ ಏನಿದೆ ಅವಾಗಲೇ ಡಿಸ್ಕಷನ್ ಮಾಡಿದ್ದು. ಸೊ ವರ್ಕಿಂಗ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ಅಂಡರ್ ಓವರ್ ವೋಲ್ಟೇಜ್ ಆಪ್ರೇಷನ್, ಅಂಡರ್ ವೋಲ್ಟೇಜ್ ಆಪ್ರೇಷನ್ ಕೂಡ ಮೇಲ್ಗಡೆ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಅಪ್ಲಿಕೇಶನ್, ಆಲ್ರೆಡಿ ತುಂಬ ಸಲ ಇದನ್ನು ಅಪ್ಲಿಕೇಶನ್ ಹೇಳಿದ್ದೀನಿ.
Next, discuss construction and application of static over relay using black diagram approach. Same ಇಲ್ಲಿ static over current relay. ಸೊ ಇದರದ್ದು ಕೂಡ ಬ್ಲಾಕ್ ಡಯಾಗ್ರಾಮ್ ಇದೆ ಇಲ್ಲಿ. ನೆಕ್ಸ್ಟ್ ವರ್ಕಿಂಗ್ ಕೊಟ್ಟಿದ್ದೀನಿ. ಅಪ್ಲಿಕೇಶನ್. Next, last one. Explain construction, operation and advantages and application of numerical relay with block diagram. ಎಲ್ಲ ಬ್ಲಾಕ್ ಡಯಾಗ್ರಾಮ್ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ ಬ್ಲಾಕ್ ಡಯಾಗ್ರಾಮ್ನ. ಸೊ ಇದು ಕನ್ಸ್ಟ್ರಕ್ಷನ್, ಆವಾಗಲೇ ಇದು ಮೇಲ್ಗಡೆ ಬಂದಿತ್ತು, ನಿಮಗೆ ಚಿಕ್ಕದಾಗಿ ಮಾಡಿ ಕೂಡ ತೋರಿಸಿದೆ ನೋಡಿ, ಇದೇ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಆಪ್ರೇಷನ್ ಏನು ಮಾಡುತ್ತೆ ಇಲ್ಲಿ ಕೊಟ್ಟಿದ್ದೀನಿ, ಪ್ಲಸ್ ಅಡ್ವಾಂಟೇಜ್. ಆಪ್ರೇಷನ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಆಪ್ರೇಷನ್ 12 ಪಾರ್ಟ್ ಇದೆ. ಸೊ ಇದರದ್ದು ನೋಡಿ 12 ಸೆಕ್ಷನ್ ಇದೆ. 12 ಸೆಕ್ಷನ್ದು ಕೂಡ ಅಪ್ಲಿಕೇಶನ್ ಇಲ್ಲಿದೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನೇನಕ್ಕೆ ಯೂಸ್ ಮಾಡ್ತೀವಿ, ಐ ಅಕ್ಯುರೆನ್ಸಿ, ಫಾಲ್ಟ್, ಮಲ್ಟಿ ಫಂಕ್ಷನ್ ಪ್ರೊಟೆಕ್ಷನ್. ಸೊ ಇದೆಲ್ಲ ಕೂಡ ನಾನು ಕೊಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಇದು ವೀಕ್ 5 ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ನೆಕ್ಸ್ಟ್ ನಾನು ವೀಕ್ 6 ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.